ಗೈಸ್, ಇವತ್ತು ನಾನು ಮೈನ್ಕ್ರಾಫ್ಟ್ ಆಡ್ತಾ ಇದ್ದೀನಿ. ಮೈನ್ಕ್ರಾಫ್ಟಲ್ಲಿ ಒಂದು ಸ್ಮಾಲಾಗಿ ಸಖತ್ತಾಗಿರೋ ಮನೆ ಕಟ್ಟೋದು ಹೇಳ್ಕೊಡ್ತೀನಿ. ಸಿಂಪಲಾಗೆ ಕಟ್ಬೋದು, ಏನು ಟೆನ್ಷನ್ ಇರಲ್ಲ. ಕ್ರಿಯೇಟಿವಲ್ಲೇ ಕಟ್ಟೋಣ ನೋಡಿರಿ. ಅದನ್ನ ಆಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹೊಸ ವರ್ಡ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫೈನಲಿ ಆಗ ವರ್ಲ್ಡ್ಗೆ ಎಂಟ್ರಿ ಆಗಿದ್ದೀನಿ. ನೋಡೋಣ, ನನಗೆ ಅನಿಸ್ದಂಗೆ ಇಲ್ಲೇ ಇರಬೇಕು ವಿಲೇಜು. ಹಾಂ, ಸಿಕ್ತು ನೋಡ್ರಿ. ಇಲ್ಲೇ ಒಂದು ಬೊಂಬಾಟಾಗಿರೋ ಮನೆ ಕಟ್ಟೋದು ಹೇಳ್ಕೊಡ್ತೀನಿ. ಸಿಂಪಲಾಗಿ ಮಾಡ್ಬೋದು. ನೀವೀಗ ನೀರೆಲ್ಲಾರು ಕಟ್ಕೊಳ್ರಿ, ಹೆಂಗಾರು ಕಟ್ಕೊಳ್ರಿ, ಸೈಕ ಕಟ್ಬೋದು ಮಾತ್ರ. ನಾನು ಇವತ್ತು ಇಷ್ಟು ಚಿಕ್ಕ ಮನೆ ಕಟ್ತಿದ್ದೀನಿ ನೋಡಿರಿ. ಫಸ್ಟು ನೆಲನ ಲೆವೆಲ್ಲಾಗಿ ಮಾಡ್ಕೊಳ್ಳೋಣ, ಆಮೇಲೆ ಕಾಂಕ್ರೀಟ್ ತೊಗೊಳ್ಳೋಣ. ಕಾನ್ಸೆಪ್ಟ್ ಅಂತ ಹೋಗ್ಬಿಡ್ತು, ಸ್ವಲ್ಪ ಸ್ಪೆಲ್ಲಿಂಗ್ ವೀಕು, ಬರಲ್ಲ. ಏನು ಮಾಡಿ ಹೇಳ್ರಿ. ಇಷ್ಟೇ ಸಾಕು ಅನಿಸುತ್ತೆ ನಮಗೆ. ಬರೀ ಸಿಂಪಲಾಗಿ ಮಲ್ಗೋಕ್ಕೆ ಎದ್ದೋಗೋಕ್ಕೆ ಈ ಸಾಕು ಇಷ್ಟೇ. ಈಗ ಇದಕ್ಕೆ ಸೈಡಿಗೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಪಿಲ್ಲರ್ ಕೂರ್ಸೋದೆ. ಮತ್ತು ನೋಡಿ, ಆ ಕಡೆನೂ 6 ತೊಗೊಂಡಿದ್ದೀನಿ, ಈ ಕಡೆನೂ 6 ತೊಗೊಳ್ಳೋಣ. ಈಗ ಇಷ್ಟ ಆಗಿದೆ. ಇವಾಗೆಲ್ಲ ಡಿಸೈನಾಗಿ ಕೊಡೋಣ ಅಂತಿದ್ದೀನಿ. ಹಿಂದ್ಗಡೆ ರೆಡ್ ಕಾಂಕ್ರೀಟ್ ಕೊಡೋಣ. ಇಲ್ಲ ರೆಡ್ ಕೊಟ್ಬಿಡೋಣ ಗೈಸ್, ಸೈಕ್ ಲುಕ್ ಆಗ್ಬಿಡುತ್ತೆ ಮನೆ. ಸೈಡಿಗೆಲ್ಲ ರೆಡ್ ಕೊಟ್ಟಿದ್ದೀನಿ. ಫ್ರಂಟಿಗೆ ಬ್ಲೂ ಕಾಂಕ್ರೀಟ್ ಕೊಡೋಣ ಅಂದ್ಕೊಂಡಿದ್ದೀನಿ. ನೋಡಿರಿ ಫ್ರೆಂಡ್ಸ್, ಇಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಡೋರ್ ಹಾಕೋದಿದ್ದಲ್ಲ, ಇಟ್ಲರು ಯಾವ ಡೋರ್ ಹಾಕೋಣ ಅಂತ ನೀವೇ ಸೆಲೆಕ್ಟ್ ಮಾಡಿರಿ ಗಾಯ್ಸ್. ಒಳ್ಳೆ ಡೋರ್ ಹಾಕಬೇಕು ಮಾತ್ರ. ಇದು ಕಾಪರದೆಲ್ಲ ಹಾಕ್ಬಿಟ್ರೆ ಒಂಥರ ಏನು ಗೊತ್ತಾ, ಸಿಂಪಲ್ಲಾಗಿರ್ಬೇಕು ನಮ್ಮ ಮನೆ. ಜಾಸ್ತಿ ಓವರ್ ಡೆಕೋರೇಟ್ ಆಗಬಾರ್ದು. ಇಲ್ಲಿ ಬೆಡ್ ಬರುತ್ತೆ, ಇಲ್ಲಿ ಕಿಚನ್ನು. ಇವೆಲ್ಲ ನೋಡೋಕ್ಕೆ ಏನು ಅದ್ದೂರಿಯಾಗಿ ಕಾಣುತ್ತೆ ಅಂದರೆ ಗಾಯ್ಸ್ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಬೆಡ್ ಹತ್ರ ಫುಲ್ ಡಿಸೈನ್ ಆಗಿರಲಿ ಅಂತ ಹಂಗೆ ನೀರಲ್ಲಿ ಹಂಗೆ ಬಿಟ್ಬಿಡೋಣ. ನೋಡ್ರಿ, ಸಾಕಲ್ಲ ಗೈಸ್. ನೋಡ್ರಿ
ಇಷ್ಟು ಆದ್ರೆ ಸಾಕಲ್ಲ. ಇಷ್ಟೇ ಫ್ರೆಂಡ್ಸ್, ಮನೆ ಸಿಂಪಲಾಗಿ ಬಂದು ಮಲ್ಗೋಕ್ಕಷ್ಟೇ. ಇದನ್ನ ನೋಡ್ತಿದ್ದೀರಾ ಹೆಂಗೆ ಸೈಕಾಗಿರುತ್ತೆ. ನೀವು ಟ್ರೈ ಮಾಡಿರಿ. ಮೇಲ್ಗಡೆ ಹಿಂಗೆ ಮಳೆ ಬರುತ್ತೆ ಅಂತ ಗೊತ್ತಾಯ್ತು ಅಂದರೆ ನಿಮ್ಮ ಇಷ್ಟ ಬಂದರೆ ಕ್ಲೋಸ್ ಮಾಡಿರಿ. ನಾನು ಕ್ಲೋಸ್ ಮಾಡಲ್ಲ, ಹಿಂಗೆ ಬಿಟ್ಟಿರ್ತೀನಿ. ಥ್ಯಾಂಕ್ ಯು.